ಫಸ್ಟ್ ಕಂಡೀಷನ್, ಇನ್ನು ಮುಂದಕ್ಕೆ ಯಾವುದೇ ಪ್ರೆಸ್ಸಿಗೆ ಕುತ್ಕೊಳ್ಬಾರ್ದು ತಾಯಿ ಮಗಳು. ನಾವು ಮದುವೆಗೂ ಬೇಕಿದ್ರೆ ಬರೋದಿಲ್ಲ, ಆ ಹುಡುಗಿಗೆ ನ್ಯಾಯ ಸಿಗ್ಬೇಕಷ್ಟೇ. ಇನ್ನು ನಾನು ಅವರನ್ನು ನಂಬುದಿಲ್ಲ. ನಮಿತಾ ಮತ್ತು ಅವರ ಮಗಳು ಯಾರಿದ್ದಾರೆ ಅವ್ರು ನಂಬ್ತಾರೆ. ಯಾಕೆಂದರೆ ಅವರಿಗೆ ಒಂದ್ಸಲ ಇದರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಇದೆ. ನೋಡಿ, ಅಬಾರ್ಷನ್ ಮಾಡಲಿಕ್ಕೆ 8 ಲಕ್ಷ ರೂಪಾಯಿ ಕೊಡ್ತೇನೆ ಹೇಳಿದ್ದಾನೆ. 10,000 ರೂಪಾಯಿ ಅಬಾರ್ಷನ್ ಮಾಡಲಿಕ್ಕೆ ನಮಿತನಿಗೆ ಗೂಗಲ್ ಪೇ ಮಾಡಿದ್ದಾರೆ. ಈ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಮೈಕದ ಮುಂದೆ ಬಂದು ಹೇಳ್ತಾರೆ 10 ಮಕ್ಕಳು ಮಾಡಿ, 12 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಒಂದು ಮಗುವಿಗೆ ನ್ಯಾಯ ಕೊಡಲಿ ಯೋಗ್ಯತೆ ಇವರಿಗಿಲ್ಲ. ತನ್ನ ಪ್ರೇಯಸಿಗೆ ಮಗುವನ್ನ ಕರುಣಿಸಿ ಮದುವೆಗೆ ನಿರಾಕರಿಸ್ತಾ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡರಾಗಿದ್ದ ಜಗನ್ನಿವಾಸ್ ರಾವ್ ಇವರ ಪುತ್ರ ಕೃಷ್ಣ ಜಯರಾವ್ ಪ್ರಕರಣದಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ತಿಂಗಳಲ್ಲಿ ಕಲ್ಲಡ್ಕದಲ್ಲೇ ಮಗುವಿನ ನಾಮಕರಣ ಶಾಸ್ತ್ರವನ್ನ ಇಟ್ಕೊಂಡಿದ್ದ ಕಾರ್ಯಕ್ರಮ ಏನಾಯಿತು, ಇದರ ನಡುವೆ ಏನೆಲ್ಲ ಆಯಿತು, ಎಲ್ಲದರ ಬಗ್ಗೆ ಮಾತನಾಡೋಕೆ ಇವತ್ತು ನಮ್ಮ ಜೊತೆಗೆ ಮಹಿಳಾ ಪರ ಹೋರಾಟಗಾರ್ತಿ ಪ್ರತಿಭಾ ಕುಳಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈ ತಿಂಗಳಲ್ಲಿ ನೀವು ಕೆಲ ದಿನಗಳ ಹಿಂದೆ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಕಲ್ಲಡ್ಕದಲ್ಲೇ ಈ ಮಗುವಿಗೆ ನಾಮಕರಣ ಶಾಸ್ತ್ರವನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಏನಾಯ್ತು? ನಾನು ಹೇಳಿದ್ದೆ ಜನವರಿ 24ಗೆ ನಾನು ಕಲ್ಲಡ್ಕದಲ್ಲಿ ನಾಮಕರಣ ಶಾಸ್ತ್ರವನ್ನು ಮಾಡ್ತೇನೆ ಅಂತ ಹೇಳಿ. ಬಟ್ ಮೊನ್ನೆ 19ನೇ ತಾರೀಕಿಗೆ ಸೋಮವಾರ ದಿನ ಮಧು ಆಚಾರ್ಯ ಅನ್ನೋರು ಫೋನ್ ಮಾಡಿದರು ನಮಿತಾನಿಗೆ. ನಮಿತಾ ಅಂದರೆ ಆ ಸಂತ್ರಸ್ತೆಯ ತಾಯಿ. ಅವರಿಗೆ ಫೋನ್ ಮಾಡಿ ನಾವು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ, ಅವರು ಮದುವೆ ಮಾಡ್ತೇವೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಬಟ್ ನಮ್ಮದು ಕೆಲವೊಂದು ಕಂಡೀಷನ್ ಇದೆ, ನೀವು ಆ ರೀತಿ ಇದ್ದರೆ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಕಂಡೀಷನ್ ಏನಂದರೆ, ಫಸ್ಟ್ ಕಂಡೀಷನ್, ಇನ್ನು ಮುಂದಕ್ಕೆ ಯಾವುದೇ ಪ್ರೆಸ್ಸಿಗೆ ಕುತ್ಕೊಳ್ಬಾರ್ದು ತಾಯಿ ಮಗಳು. ಓಕೆ, ಅದು ಆಕ್ಸೆಪ್ಟಬಲ್. ಮತ್ತು ಇನ್ನು ಮುಂದೆ ನೀವು ಯಾವುದೇ ಇದು 24ಗೆ ಇಟ್ಟಂಥ ಆ ನಾಮಕರಣ ಶಾಸ್ತ್ರ ಏನಿದೆ ಅದು ಕಲ್ಲಡ್ಕದಲ್ಲಿ ನೀವು ಮಾಡಬಾರ್ದು ಅಂತ, ಅದು ಆಕ್ಸೆಪ್ಟಬಲ್. ಮತ್ತು ಮಾತುಕತೆಗೆ ಬರುವಾಗ ಪ್ರತಿಭಾ ಕುಳಾಯಿ ಆಗಲಿ ನಂಜುಂಡಿ ಆಗಲಿ ಅವರೆಲ್ಲ ಯಾರು ಬರಬಾರ್ದು, ಅವರು ಮಾತ್ರ ಇರಬೇಕು ಅಂತ ಹೇಳಿ, ತಾಯಿ ಮಗಳು ಮಾತ್ರ ಬರಬೇಕಂತ ಹೇಳಿ. ಈ ಫಸ್ಟಿದು 2 ಕಂಡೀಷನ್ಸ್ ಏನಿದೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ತೇವೆ. ಒಂದು ಪ್ರೆಸ್ಸಲ್ಲಿ ಕುತ್ಕೊಳ್ಳುವಂಥದ್ದು, ಅಥವಾ ಇನ್ನೊಂದು ಆ ಕಲ್ಲಡ್ಕದಲ್ಲಿ 24ಕ್ಕೆ ಇಟ್ಟ ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ. ಬಟ್ ಇನ್ನು ಮುಂದೆ ಇದು ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ನಾವು ಅಲ್ಲಿ ಸಂಧಾನಕ್ಕೆ ಹೋಗಬಾರ್ದು, ಯಾರು ಬರಬಾರ್ದು, ಅವ್ರು ಮಾತ್ರ ಬರಬೇಕಂತೇಳಿ. ಅದಕ್ಕೆ ನಾವು ಒಪ್ಪುವುದಿಲ್ಲ. ಸಂಧಾನ ಮಾಡಬೇಕು ಅಂತಾದರೆ ನಾವು ಬರುವುದಿಲ್ಲ, ತೊಂದರೆ ಇಲ್ಲ. ನಾವು ಮದುವೆಗೂ ಬೇಕಿದ್ರೆ ಬರುವುದಿಲ್ಲ, ಆ ಹುಡುಗಿಗೆ ನ್ಯಾಯ ಸಿಗಬೇಕಷ್ಟೇ. ಇವರು ಸಂಧಾನವನ್ನು ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಮಾಡ್ಕೊಳ್ಬೇಕು. ಯಾಕೆಂದರೆ ಅಲ್ಲಿ ಕಂಪ್ಲೇಂಟ್ ಇದೆ, ಅಲ್ಲಿ ಒಪ್ಕೊಂಡಿದ್ದಾರೆ ಈ ಹುಡುಗರಿಗೆ 21 ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತಾರೆ ಅಂತ ಹೇಳಿ. ಒಂದು ವೇಳೆ ಅವರಿಗೆ ಪುತ್ತೂರು ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ಅವರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವಂಥ SP ಯಾರಿದ್ದಾರೆ, ತುಂಬ ಒಳ್ಳೆಯವರು, ಅವ್ರ ಹತ್ರ ಹೋಗಬೇಕು ಇವರು. ಮುಖ್ಯವಾಗಿ ನಿಮಗೆ ಈ ಅವ್ರ ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದಂತ ರಘು ಆಚಾರ್ಯ ಯಾರು? ಮಧು ಆಚಾರ್ಯ ಅವರು ಅವರ ಆಚಾರ್ಯ ಕಮ್ಯುನಿಟಿದು ಅವ್ರದ್ದು ಒಕ್ಕೂಟ ಇದೆಯಲ್ಲ ಅದರದ್ದು ಅವರೇನೋ ಆಫೀಸ್ ಬೇರರ್ ಆಗಿದ್ದಾರೆ. ಮುಖ್ಯವಾಗಿ ಈ ಸಂಧಾನ ಏನಾದರೂ ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನೀವೇನಾದರೂ ಅಂದರೆ ಯಾವ ದಿನಾಂಕದ ಒಳಗಡೆ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೀರಿ? ನಾನು ಜನವರಿ 31 ಒಳಗೆ ಅವ್ರು ಮದುವೆ ಆಗಬೇಕು ಅಂತ ಹೇಳಿ ಅವರಿಗೆ ಒಂದು ಟೈಮ್ ಲೈನ್ ಅನ್ನು ಕೊಟ್ಟಿದ್ದೇನೆ. ಈ ಟೈಮ್ ಲೈನ್ ಅನ್ನು ಯಾಕೆ ಕೊಟ್ಟಿದ್ದೇನೆ ಅಂದರೆ, ಈ ಹಿಂದೆ ನಾವು ಪ್ರತಿ ಸಲ ಏನೋ ಒಂದು ಹೋರಾಟ ಏನೋ ಒಂದು ಮಾಡ್ತೀವಿ ಅಂತ ಆದಾಗ, ಅಥವಾ ನಾವು ಬೇಲ್ ಕ್ಯಾನ್ಸಲೇಷನ್ಗೆ ಹಾಕ್ತೇವೆ ಅಂತ ಅವ್ರಿಗೆ ಗೊತ್ತಾದಾಗ ಮದುವೆ ಆಗ್ತೇವೆ ಅಂತ ಹೇಳಿ ನಮ್ಮನ್ನು ನಂಬಿಸಿದ್ದಾರೆ. ಮತ್ತು ಪ್ರತಿ ಸಲ 4 ತಿಂಗಳು ಬಿಟ್ಟು 4 ದಿನ ಬಿಟ್ಟು ಸೋಮವಾರ, ಬುಧವಾರ, ಗುರುವಾರ ಅಂತ ಹೇಳಿ ಕೆಲವು ಗುರುವಾರಗಳನ್ನು ಅವರು ಕಳ್ಕೊಂಡಿದ್ದಾರೆ. ಇನ್ನು ನಾನು ಅವರನ್ನು ನಂಬುವುದಿಲ್ಲ. ನಮಿತಾ ಮತ್ತು ಅವರ ಮಗಳು ಯಾರಿದ್ದಾರೆ ಅವ್ರು ನಂಬ್ತಾರೆ. ಯಾಕೆಂದರೆ ಅವರಿಗೆ ಒಂದ್ಸಲ ಇದರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಇದೆ. ನಾವೀಗ ಆಯಿತು ನಾವು ಈ ನಾಮಕರಣ ಶಾಸ್ತ್ರ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆದರೆ ಲಾಸ್ಟಿಗೆ ನಾಳ್ದು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಕಷ್ಟ ಆಗ್ತದೆ. ಈ ಮದುವೆ, ಈ ಇಡೀ ಪ್ರಕರಣಕ್ಕೆ ಒಂದು ಅಂತ್ಯ ಕೊಡಬೇಕು ಅಂತಾದರೆ ಇದು ಮದುವೆ. ಹಾಗಾಗಿ ಅವ್ರಿಗೆ ಡೆಡ್ಲೈನ್, ಮದುವೆ ಆಗಲಿ ಅಲ್ಲ, ಅದಕ್ಕೆ ಅಷ್ಟು ಆಲೋಚನೆ ಮಾಡುವಂಥದ್ದು ಏನೂ ಇಲ್ಲ. ನಮ್ಮದೇನು ಡಿಮಾಂಡ್ ಇಲ್ಲ, ನಾವೇನು ದುಡ್ಡು ಕೇಳಲಿಲ್ಲ, ಅಥವಾ ಅದ್ದೂರಿಯಾಗಿ ಮದುವೆ ಮಾಡಿ ಕೊಡಿ ಅಂತ ಹೇಳಿಲ್ಲ. ಮದುವೆ ಆಗು, ರಿಜಿಸ್ಟರ್ ಮದುವೆ ಆಗು ನೀನು ಅಷ್ಟೇ. ಅದರ ಮೇಲೆ ನಿಮಗೆ ಕಾನೂನಾತ್ಮಕವಾದ ಹೋರಾಟಗಳು ಏನಿದೆ ಅದನ್ನು ಮಾಡ್ಕೊ. ಮತ್ತು ಯಾವ ಕಂಡೀಷನ್ಗಳಿಗೆ ನಾವು ಬಗ್ಗುದಿಲ್ಲ. ಕೇಸ್ ವಾಪಸ್ ತಗೊಳ್ಬೇಕು, ಅದು ಕೋರ್ಟಲ್ಲಿದೆ. ಇವನು ಅವನ ಹೆಂಡತಿ ಮಗುವನ್ನು ಚೆನ್ನಾಗಿ ನೋಡ್ತಾನೆ ಅಂತಾದರೆ ಕೋರ್ಟೇ ಅವನಿಗೆ ಅದೇ ರಿಯಾಯಿತಿಗಳನ್ನು ಕೊಡ್ತದೆ. ಅಥವಾ ಮದುವೆ ಆಗಿ ಇಮಿಡಿಯೇಟ್ ಆಗಿ ನೀನು ಡಿವೋರ್ಸ್ ಕೊಡಬೇಕು, ಅದು ಅವರ ಫ್ಯಾಮಿಲಿ ವಿಷಯ. ಮತ್ತೆ ಗಂಡ ಹೆಂಡತಿ ಅವಳು ಡಿಸೈಡ್ ಮಾಡಬೇಕು. ಬಟ್ ಸದ್ಯಕ್ಕೆ ಅವ್ನು ಮದುವೆ ಆಗಬೇಕು ಅಷ್ಟೇ.
ಈಗ ನೀವು ಈ ಹಿಂದೆ ಮಂಗಳೂರಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ನಡೆಸಿ ಮದುವೆಗೆ ಆತ ಕೃಷ್ಣ ಒಪ್ಪಿದ್ರಿ, ನೀವೇ ಮದುವೆ ಖರ್ಚನ್ನ ನೋಡ್ತೀನಿ ಅಂತ ಹೇಳಿದ್ರಿ. ಆ ಮಾತಿಗೆ ಈಗಲೂ ಕೂಡ ಬದ್ದಾಗ್ತೀರಾ? ನಾನೇನು ಹೇಳಿದಂದ್ರೆ, ಕೃಷ್ಣರಾವ್ ಯಾರಿದ್ದಾನೆ ಅವನು 50 ಲಕ್ಷದ ಆಮಿಷವನ್ನು ನಮಿತನಿಗೆ ಕೊಟ್ಟಿದ್ದ. ನಮಿತನವರಿಗೆ 50 ಲಕ್ಷದ ಆಮಿಷ. ಮತ್ತು ಅವನು 4 ಕಂಡೀಷನ್ ಇತ್ತು. ಒಂದು ಕಂಡೀಷನ್, ಮಗುವನ್ನು ಆಶ್ರಮಕ್ಕೆ ಕೊಡಬೇಕು ಫಸ್ಟ್ ಆಗಿ. ಸೆಕೆಂಡ್ ಆಗಿ ಅವನ ಮೇಲೆ ಹಾಕಿದ ಕೇಸನ್ನು ವಾಪಸ್ ತಗೊಳ್ಬೇಕು. ಥರ್ಡ್ ಆಗಿ ಅವನು ಮದುವೆ ಆಗ್ತಾನೆ. ಫೋರ್ತ್ ಆಗಿ ಮದುವೆ ಆದ ಇಮಿಡಿಯೇಟ್ ಅವನು ಡಿವೋರ್ಸನ್ನು ಕೊಡಬೇಕು ಅಂತ ಹೇಳಿ. ಡಿವೋರ್ಸನ್ನು ಕೊಡುವಾಗ ಅವನು ಕಂಪನ್ಸೇಷನ್ ಕೊಡ್ತಾನೆ ಅಂತ ಹೇಳಿ ಇದೇ ಮಧು ಆಚಾರ್ಯ ಅವರು ಆವಾಗ ಕಮ್ಯುನಿಕೇಟ್ ಮಾಡಿ 50 ಲಕ್ಷದವರೆಗೆ ಸಿಗ್ತದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಈ ಹುಡುಗ ಯಾರಿದ್ದಾನೆ ಕೃಷ್ಣ ಜೆ ರಾವ್, ಅವನು ನಮಿತನ ಮನೆಗೆ ಮನೆ ಅಳಿಯ ಆಗಿ ಬರ್ತಾನಂತಾದರೆ 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ. ಮನೆ ಅಳಿಯಾಗಿ ಬರಬೇಕು. ಈಗ ಈ ಹುಡುಗಿ ಅವನನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ 50 ಲಕ್ಷ ಕೊಡಲಿಕ್ಕೆ ರೆಡಿ ಆಗಿದಲ್ಲ. ಇದೆಲ್ಲ ಜಂಜಾಟಗಳು, ಈ ಮಗುವನ್ನೆಲ್ಲ ತೆಗೆದು ಎಲ್ಲ ಬಿಸಾಡಿ ಈ ರೀತಿ ಎಲ್ಲ ಮಾಡಿದರೆ 50 ಲಕ್ಷ. ಮತ್ತೆ ನೋಡಿ, ಅಬಾರ್ಷನ್ ಮಾಡಲಿಕ್ಕೆ 8 ಲಕ್ಷ ರೂಪಾಯಿ ಕೊಡ್ತೇನೆ ಹೇಳಿದ್ದಾನೆ. 10,000 ರೂಪಾಯಿ ಅಬಾರ್ಷನ್ ಮಾಡಲಿಕ್ಕೆ ನಮಿತನಿಗೆ ಗೂಗಲ್ ಪೇ ಮಾಡಿದ್ದಾರೆ. ಎಲ್ಲ ದುಡ್ಡಲ್ಲಿ ಇವರು ಲೆಕ್ಕ ಹಾಕೋದಲ್ಲ. ಅವನು ಏನೂ ಮಾಡಿದ್ದು ಬೇಡ, ಅವನು ನಮಿತನ ಮನೆಗೆ ಮನೆ ಅಲಿಯಾಗಿ ಬರಲಿ, ಅಲ್ಲಿ ಸಂಸಾರ ಮಾಡಲಿ. 50 ಲಕ್ಷ ರೂಪಾಯಿ ನಾನು ಕೊಡ್ತೇನೆ. ಈಗ ಕೃಷ್ಣ ಎಲ್ಲಿದ್ದ ನಮ್ಮ ಮಾಹಿತಿ ಇದೆ? ಪುತ್ತೂರಲ್ಲಿದ್ದಾನೆ ಅಥವಾ ಔಟ್ಸೈಡ್ ಅಲ್ಲಿ? ಕೃಷ್ಣ ಒಳ್ಳೆ ಆರಾಮದಲ್ಲಿ ತಿಂದ್ಕೊಂಡು ಉಂದ್ಕೊಂಡು ಆರಾಮದಲ್ಲಿದ್ದಾನೆ. ಅವನು ಪುತ್ತೂರಲ್ಲೇ ತಿರುಗಾಡಿಕೊಂಡು ಏನು ಟೆನ್ಷನ್ ಇಲ್ಲ. ಅವನ ಪೇರೆಂಟ್ಸ್ ಎಲ್ಲ ಆರಾಮದಲ್ಲಿ ಇದ್ದಾರೆ. ಮತ್ತು ಅವನ ಅಪ್ಪ ಅಲ್ಲಿ ಪುತ್ತೂರು ದೇವಸ್ಥಾನದಲ್ಲೂ ಏನೋ ಆಗಿದ್ದಾನೆ, ಅಲ್ಲಿ ಸಹ ತುಂಬ ಆಕ್ಟಿವ್ ಆಗಿದ್ದಾನೆ. ಅದಕ್ಕೆ ಎಲ್ಲಿ ಏನು ಬರಿಬೇಕು ಅದನ್ನು ಬರೆದು ಹಾಕಿದ್ದೇವೆ. ಈಗ ನೀವು ಜನವರಿ 31 ಒಳಗಡೆ ಒಂದು ಡೆಡ್ಲೈನ್ ಕೊಟ್ಟಿದ್ದೀರಿ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ಕಲ್ಲಡ್ಕದಲ್ಲೇ ನಾಮಕರಣ ಶಾಸ್ತ್ರವನ್ನ ಇಟ್ಟುಕೊಳ್ಳುವ ಮೂಲಕ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರಿಗೆ ನೀವು ಟಾಂಗ್ ಕೊಡ್ತಿದ್ದೀರಾ ಅಥವಾ ಅವರಿಗೆ ಏನಾದರೂ ಎಚ್ಚರಿಕೆ ಕೊಡ್ತಿದ್ದೀರಾ? ಇಲ್ಲ, ಅದು ನೀವು ಯಾವ ರೀತಿ ಬೇಕಾದ್ರೂ, ಅವರು ಯಾವ ರೀತಿ ಬೇಕಾದ್ರೂ ತಗೊಳ್ಳಿ, ನೀವು ಯಾವ ರೀತಿ, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ್ಯಾಟ್. ಯಾಕೆಂದರೆ ಈ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರತಿ ಸಲ ಮೈಕದ ಮುಂದೆ ಬಂದು ಹೇಳ್ತಾರೆ 10 ಮಕ್ಕಳು ಮಾಡಿ 12 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಒಂದು ಮಗುವಿಗೆ ನ್ಯಾಯ ಕೊಡಲಿ ಯೋಗ್ಯತೆ ಇವರಿಗಿಲ್ಲ. ಹಾಗಿರುವಾಗ ಅವರ ಊರಲ್ಲೇ ಅವರು ಹೇಳಿದಲ್ಲ ಮಗು ಮಾಡಿ ಅಂತ. ಅದಕ್ಕೆ ಕೃಷ್ಣರಾವ್ ಪಾಪ ಅವರ ಶಿಷ್ಯ ಅವನು ಮಗು ಮಾಡಿದ್ದಾನೆ. ಈ ಹುಡುಗಿಯೂ ಹಿಂದೂ ಹೆಣ್ಣುಮಗಳು. ಇದರಲ್ಲಿ ಏನು ರಾಜಕೀಯ ಬೆಳೆ ಬೇಯಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಹಾಗಾಗಿ ಅವ್ರು ಮುಂದೆನೇ ಬರಲಿಲ್ಲ, ಏನು ಎಫರ್ಟ್ಸು ಹಾಕಲಿಲ್ಲ, ಏನು ನ್ಯಾಯವನ್ನು ಕೊಡಿಸ್ಲಿಲ್ಲ. ಅವ್ರು ಯಾವ ರೀತಿ ತಗೊಳ್ತಾರೆ ಅದು ಆ ರೀತಿ ತಗೊಳ್ಳಿ ಅವಳು, ಅದಕ್ಕೆ ನಮ್ದು ಏನು ತಕರಾರಿಲ್ಲ. ಬಟ್ ಇವ್ರದೆಲ್ಲ ಯೋಗ್ಯತೆ ಎಷ್ಟು ಅಂತ ಹೇಳಿ ಇಲ್ಲಿ ಗೊತ್ತಾಯಿತು. ಹಿಂದೂ ಹೆಣ್ಣು ಮಗಳಿಗೆ ನಾವೆಲ್ಲ ಹಿಂದೂ ನಾವೆಲ್ಲ ಹುಂದು ಅಂತ ಹೇಳ್ಕೊಂಡು ಈ ಬ್ಯಾಕ್ವರ್ಡ್ ಮಕ್ಕಳು ಯಾರಿದ್ದಾರೆ, ಹುಡುಗರು ಯಾರಿದ್ದಾರೆ, ಅವರನ್ನು ದಾರಿ ತಪ್ಪಿಸಿ ಯಾರ್ಯಾರನ್ನು ಮುಸಲ್ಮಾನರನ್ನು ಅವರನ್ನು ಇವರೆಲ್ಲ ಕೊಲ್ಲಿಸಿ ಜೈಲಿಗೆಲ್ಲ ಕಳಿಸಿ ಮಾಡೋದು ಇಷ್ಟು ಮಾತ್ರ, ಬೇರೆ ಏನಿಲ್ಲ. ಇದೊಂದು ಸಿಂಪಲ್ ಪ್ರಕರಣ. ಯಾರೋ ಒಂದು ಹುಡುಗ ಒಂದು ಹಿಂದೂ ಹೆಣ್ಣು ಮಗಳಿಗೆ ಈ ರೀತಿ ಅನ್ಯಾಯ ಮಾಡಿದ್ದಾನೆ, ಅವನನ್ನು ಕರೆಸಿ ಅವನ ಫ್ಯಾಮಿಲಿಯನ್ನು ಒಪ್ಪಿಸಿ ಒಂದು ಮದುವೆ ಮಾಡಿಸಿ ದೊಡ್ಡ ವಿಷಯ ಅಲ್ಲಲ್ಲ. ಒಂದು 4 ಜನರನ್ನು ಒಪ್ಪಿಸುವಷ್ಟು ಕೆಪಾಸಿಟಿ ಈ ಹಿಂದೂ ಮುಖಂಡರಿಗೆ, ಈ ಹಿಂದೂ ಸಂಘಟನೆಗಳಿಗೆ, ಈ ಪ್ರಭಾಕರ್ ಭಟ್ರಿಗೆ, BJP ಪಕ್ಷಕ್ಕೆ ಇಲ್ಲ ಅಂತಾದರೆ ಮತ್ತೆ ಬೇರೆ ಏನು ಮಾಡ್ಬೋದು? ಇದರಲ್ಲಿ ಇವರ ಯೋಗ್ಯತೆ ಗೊತ್ತಾಯ್ತಲ್ಲ.